ಎಲ್ಲರಿಗೂ ನಮಸ್ಕಾರ. ಈ ಭಾನುವಾರದ ಸಂಜೆಯ ಶುಭೋದಯದೊಂದಿಗೆ ನಾನು ಶುಭಾಶಯದೊಂದಿಗೆ ಇವತ್ತು ನಾನು ತುಂಬ ಸಂತೋಷ ಏನಂದರೆ ಇವತ್ತು ನಮ್ಮ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರಿಗೆ ನನ್ನ ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ಅವರಿಗೂ ನನ್ನ ತುಂಬ ಧನ್ಯವಾದ. ಹಾಗೂ ಇನ್ನೊಂದೇನೆಂದರೆ ಇವತ್ತು ನಾನು ಅವರು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅನೇಕ ಅಂದರೆ ಅವ್ರಿಗೂ ಇವಾಗಲೂ ನಾವು ಒಂದಾಗಿನೇ ಇದ್ದವರು. ಇವತ್ತು ಯಾಕೆ ನಾವು ಮಾಡಬೇಕನ್ನೋಂಥ ಒಂದು ಇದಾಯ್ತಂದರೆ ನಾವು ಒಂದು ಸಂಘಟನೆ ಮಾಡಿ ನಮ್ಮ ಕನ್ನಡಕ್ಕಾಗಿ ನಾವೊಂದು ಕರ್ನಾಟಕದ ಒಂದು ಇವತ್ತೆಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಎಷ್ಟು ಸಂಘಟನೆಗಳಿದೆ, ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಸಂತೋಷ ಪಡ್ತೀನಿ. ಇವತ್ತು ನಾವು ಕೂಡ ಸಂಘಟನೆ ಯಾಕೆ ಮಾಡ್ತಾ ಇದೀವಿ ಅಂದರೆ ನಾವು ಕೂಡ ನಮ್ಮ ನಾಡು ನುಡಿ ಜಲಕ್ಕಾಗಿಯೂ ಹಾಗೂ ನಮ್ಮ ಕರ್ನಾಟಕದ ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ತಪ್ಪು ನಡೀತಾ ಅದಕ್ಕೆ ನಾವು ಎದ್ದು ನಿಂತು ಅದಕ್ಕೆ ನಾವು ಧ್ವನಿ ಕೊಡಬೇಕು. ನಾವು ಕೂಡ ರಾತ್ರಿ ಆಗಲೂ ನಾವು ಸುಮ್ಮನೆ ಮನೇಲಿ ಇರಬೇಕು, ಏನೋ ಹುಟ್ಬಿಟ್ರಿ ಬದುಕ್ತಾ ಇದೀವಿ, ಸಾಯೋದೊಂದಿನ ಅಂತಲ್ಲ. ನಾವು ಹುಟ್ಟಿದೀವಿ, ಬದುಕ್ತಾ ಇದೀವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕನ್ನಡಕ್ಕಾಗಿ ನಾವು ಜೀವ ಇರೋವರೆಗೂ ಕೆಲಸ ಮಾಡ್ತೀವಿ. ಅದೇ ನಮ್ಮ ಆಸೆ. ಅದಕ್ಕಾಗಿಯೇ ಇವತ್ತು ನಮ್ಮ ರಾಜ್ಯ ಸಂಸ್ಥಾಪಕರು ಮೋಹನ್ ಗೌಡರವರು ನಾವು ಸೇರಿ ಕರ್ನಾಟಕ ಹೊಯ್ಸಳ ವೇದಿಕೆಯನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ. ನಿಮ್ಮೆಲ್ಲರ ನಮ್ಮ ರಾಜ್ಯದ ಎಲ್ಲ ಜನರ ಆಶೀರ್ವಾದದೊಂದಿಗೆ, ನಮ್ಮ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯ ಇದು ಮಾಡ್ತಾ ಇದ್ದೀವಿ. ಅದನ್ನೇ ರೀತಿಯಾಗಿ ನೀವು ಕೂಡ ಕೈ ಜೋಡಿಸಿ ಇವತ್ತು ಅವರಿಗೆ ಕೂಡ ನಾವು ಇವತ್ತು ನಮ್ಮ ಬೆಂಗಳೂರಿಗೆ ಇವತ್ತು ಬಂದಿದ್ದಾರೆ. ತುಂಬ ಹೃದಯದಿಂದ ರಾಜ್ಯಾಧ್ಯಕ್ಷರಾದಂಥ ರವಿನಾಥನ್ ಅವ್ರನ್ನ ತುಂಬ ಹೃದಯದಿಂದ ಆಹ್ವಾನ ಮಾಡುತ್ತಾ ಅವರಿಗೆ ನಾನು ಕೃತಜ್ಞತೆಯಾಗಿ ನಾನು ಗೌರವಿಸ್ತಾ ಇದ್ದೇನೆ. ಬೇರೆಯವರು ಒಳ್ಳೇದು ಮಾಡಲಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಂಸ್ಥಾಪಕರು ಇನ್ಮೇಲೆ ಹೇಳೋದು ಬೇಡ, ಅವ್ರಿಗೆ ಗೊತ್ತು ಹೇಗೆ ಮಾಡ್ಬೇಕಂತ. ಅವ್ರು ಮಾಡ್ತಾರೆ. ಅವ್ರು ಕೂಡ ಇನ್ಮೇಲೆ ಚೆನ್ನಾಗಿರ್ಬೇಕು, ಮಾಡ್ಬೇಕು. ಅಧ್ಯಕ್ಷರೇ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ರಾಜ್ಯಾಧ್ಯಕ್ಷರು ಇರಗಂಟ ಖಂಡಿತವಾಗ್ಲೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಬನ್ನಿ, ನೆಕ್ಸ್ಟ್ ಬನ್ನಿ, ಸಾಧಿಕೋಲ್ಲ ಬನ್ನಿ. ಓಕೆನಾ? ಮತ್ತೊಂದು ಸಾರಿ ನಿಮ್ಗೆ ಏನಾದ್ರು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಹಾಸನ ಜಿಲ್ಲೆಗೆ ಶಾದಿಕ್ ಪಾಷಾ ಅವರನ್ನ ಹಾಸನ ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡರವರ ಆದೇಶದ ಮೇರೆಗೂ ಹಾಗೂ ರಾಜ್ಯಾಧ್ಯಕ್ಷರಾದಂಥ ನವೀನಾಥ ನಮ್ಮ ಆದೇಶದ ಮೇರೆಗೆ ಇವತ್ತು ಅವರಿಗೆ ನಾವು ಸಾದಿಕ್ ಅವ್ರನ್ನ ನಾವು ಹಾಸನ ಜಿಲ್ಲೆಯ ಕಾರ್ಯದರ್ಶಿಯನ್ನು ಮಾಡ್ತಾ ಇದ್ದೀವಿ. ಸಾದಿಕ್ ಅವರು ಕೂಡ ಮುಂದಿನ ದಿನಗಳಲ್ಲಿ ಸರ್ ನಾವು ಕರ್ನಾಟಕಕ್ಕಾಗಿ ನಾವು ಹುಟ್ಟಿರೋದು ಕನ್ನಡದಲ್ಲಿ, ನಾವು ಬೆಳೀತಾ ಇರೋದು ಇಲ್ಲಿ, ನಾವು ಹಿಂಗೆ ಮಾಡಿದ್ರು ನಾವು ಕನ್ನಡಕ್ಕಾಗಿ ಏನಾದರೂ ಮಾಡಬೇಕನ್ನೋಂಥ ಒಂದು ಪಣ ತೊಟ್ಟಿ ಇವತ್ತು ರಾಜ್ಯಕ್ಕಾಗಿ, ಇವತ್ತು ನಾಡು ನುಡಿ ಜಲಕ್ಕಾಗಿ ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ನಾವು ಎದ್ದು ನಿಲ್ತೀವಿ ಸರ್. ಅದಕ್ಕಾಗಿ ನೀವು ನಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಸಂಘಟನೆಯಲ್ಲಿ ಇದು ಮಾಡಬೇಕಂದಾಗ ಇವತ್ತು ನಮ್ಮ ಜಿಲ್ಲೆಗೆ ನಾವು ಕಾರ್ಯದರ್ಶಿ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ತುಂಬ ಹೃದಯದಿಂದ ನಾವು ಆಹ್ವಾನಿಸ್ತಾ ಅವರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾದಂಥ ಜಯಶೀಲ್ ಕುಮಾರ್ ಅವರ ಮುಖಾಂತರ ಸಾದಿಕ್ ಪಾಷಾ ಅವರು ಕೂಡ ನಮ್ಮ ಸಂಘಟನೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆಗೆ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕೆಲಸಗಳು ಕನ್ನಡ ನಾಡು ನುಡಿ ಜಲಕ್ಕಾಗಿ ಮಾಡಬೇಕು. ಅವರಿಗೆ ನೇಮಕಾತಿ ಪತ್ರ ಹಾಗೂ ಅವರಿಗೆ ನಾನು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ಅವರು ಕೂಡ ಎಲ್ಲರೂ ಕೈ ಚಪ್ಪಾಳೆ ಹೊಡಿಬಲ್ಲ. ಲಕ್ಷ ಜನ ಸಂದೀಪ್ ಅವ್ರನ್ನ ಕೂಡ ಇವತ್ತು ನಾವು ಹಾಸನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಅವ್ರನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ. ಕರ್ನಾಟಕ ಹೊಯ್ಸಳ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡರವರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ನವೀನಾಥ ಆದೇಶದ ಮೇರೆಗೆ ಇವತ್ತು ನಮ್ಮ ಸಂದೀಪ್ ಕುಮಾರ್ ಅವರನ್ನ ನಾವು ಕಾರ್ಯದರ್ಶಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂದೀಪ್ ಅವರೇ, ನೀವು ನಾಡು ನುಡಿ ಜಲಕ್ಕಾಗಿ ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ಎದುರು ನಿಂತು ಕನ್ನಡಕ್ಕೆ, ಜನಕ್ಕೆ, ರಾಜ್ಯಕ್ಕೆ ನೀವು ಒಳ್ಳೇದು ಮಾಡ್ಬೇಕಂತ ಹೇಳ್ತಾ ನಿಮ್ಮನ್ನ ನಮ್ಮ ತುಂಬ ಹೃದಯದಿಂದ ನಾವು ಸ್ವೀಕರಿಸ್ತಾ ಇದ್ದೇವೆ. ಅವರಿಗೆ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡರ ಮುಖಾಂತರ ಶಾಲಾ ಆಗ್ತಾ ರಾಜ್ಯ ಉಪಾಧ್ಯಕ್ಷರಾದಂಥ ಬಾಬು ಸಾರ್ ಅವರು, ಅಬ್ದುಲ್ ಬಾಬು ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಗಳ ಅವರು ಕೂಡ ಧನ್ಯವಾದ ಹೇಳ್ತಾ ಅವರಿಗೆ ನೇಮಕಾತಿ ಪತ್ರವನ್ನ ಹಾಗೂ ಅವರ ಸರ್ಟಿಫಿಕೇಟ್, ಆಮೇಲೆ ಇದು ಇದೆ ಅವರಿಗೆ ಕೂಡ ಈ ಅವರ ಅಧಿಕಾರದ ಈ ಐಡಿ ಕಾರ್ಡ್ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬನ್ನಿ, ನೀವು ಬನ್ನಿ. ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೋಹನ್ ಗೌಡರು ಮಾತಾಡ್ತಾ ಇರೋದು, ಹಾಗೂ ಜೆಎನ್ಯು ಜೊತೆ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವರಿಗೆ ಕರಪತ್ರ ಹಾಗೂ ಐಡಿ ಕಾರ್ಡು, ಗುರುತಿನ ಚೀಟಿಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ಹೊಯ್ಸಳ ವೇದಿಕೆ ಪ್ರಮೋದ್ ಕಾರ್ಮಿಕರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರಾಗಿ ಐಡಿ ಕಾರ್ಡ್
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ದಿವಾಕರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜಿಲ್ಲಾ ಘಟಕ ಹಾಸನ್. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲರಿಗೂ ಒಟ್ಟಿಗೆ ಕೊಡೋಣ. ಕಟ್ ಮಾಡ್ತಾರೆ. ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿ ಸತೀಶ್ ಗೌಡ್ರನ್ನ ಆಯ್ಕೆ ಮಾಡ್ತಿದ್ದೀವಿ. ಕರ್ನಾಟಕ ಹೊಯ್ಸಳ ವೇದಿಕೆ ಹಾಗೂ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮ ಜೈ ನವೀನ್ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ID ಕಾರ್ಡ್ ಮತ್ತು ಅವರ ಕರಪತ್ರವನ್ನು ಕೊಡ್ತಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಜೈ ನವೀನ್ ಅವರಿಗೆ ಈ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀವಿ.